ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾವು ಧರ್ಮಸ್ಥಳ ಹೊರಟಿದ್ವಿ. ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಬಂದಮೇಲೆ ಬಸ್ ಹತ್ತಿ ಮೆಜೆಸ್ಟಿಕ್ ಹೊರಟ್ವಿ. ಮೆಜೆಸ್ಟಿಕ್ಕಲ್ಲಿ ಧರ್ಮಸ್ಥಳ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫುಲ್ ಬಸ್ಸುಗಳೆಲ್ಲ ರಶ್ಶು, ಎಲ್ಲ ಬುಕ್ಕಿಂಗ್ ಅಂತ. ಅಯ್ಯೋ, ಕಾದು ಸಾಕಾಯಿತು. ಫೈನಲಿ ಸಿಕ್ತು ಒಂದು ಬಸ್ ಹತ್ತಿ ಹೊರಟ್ವಿ. ಬೆಳಗಿನ ಜಾವ 5:45ಕ್ಕೆ ಬಿಟ್ಟ ಧರ್ಮಸ್ಥಳದಲ್ಲಿ. ಅಲ್ಲಿ ಬಸ್ ಇಳಿದು ನಾವೆಲ್ಲ ನಮ್ಮ ಯಜಮಾನ್ರು ನಮ್ಮ ಮಕ್ಕಳೆಲ್ಲ ಗುಂಡು ಮಾಡಿಸ್ಕೊಬೇಕಾಗಿತ್ತು. ಅದಕ್ಕೆ ಗುಂಡು ಮಾಡಿಸ್ಕೊಂಬರಕ್ಕೆ ಹೋದ್ರು. ನಾವು ಆಚೆ ಕೂತಿದ್ದೀವಿ ನೋಡಿ, ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಅಲ್ಲಿಂದ ನೇತ್ರಾವತಿ ನದಿ ಹತ್ರ ಬಂದ್ವಿ. ಗುಂಡು ಮಾಡಿಸ್ಕೊಂಬಂದ್ಮೇಲೆ ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ದರ್ಶನಕ್ಕೆ ಹೊರಟ್ವಿ. ದರ್ಶನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಲಗೇಜ್ ಇಡೋ ಜಾಗದಲ್ಲಿ ಲಗೇಜ್ ಇಟ್ಬಿಟ್ಟು ನಾವು ದರ್ಶನಕ್ಕೆ ಹೋದ್ವಿ. ಅಯ್ಯೋ, ತುಂಬ ಜನ ಅಂದರೆ ಜನ. ಕ್ಯೂವಲ್ಲಿ ಕಾದು ಬೆಳಗ್ಗೆ ಹೋಗಿದ್ದಕ್ಕೆ ಸಂಜೆ ಆಯಿತು. ಕ್ಯೂವಲ್ಲಿ ಇರಬೇಕಾದ್ರೆ ನೋಡಿ, ನಮ್ಮ ಗಮ್ಯ ನಮ್ಮ ಹರೀಶಣ್ಣ ಅವರು ಏನು ಆಟ ಆಡ್ತಾ ಇದ್ದಾರೆ. ಗೋಡನ್ಗಳು ಮಾಡಿದ್ದಾರೆ. ಗೋಡನ್ಗಳಿಗೆ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಪಾರ್ಕ್ ಹತ್ರ ಬಂದ್ವಿ. ಪಾರ್ಕೆಲ್ಲ ನೋಡಿಕೊಂಡು ಧರ್ಮಸ್ಥಳದಿಂದ ನಾವು ಕುಕ್ಕೆಗೆ ಹೊರಟ್ವಿ. ಕುಕ್ಕೆಗೆ ಹೋಗೋಷ್ಟರಲ್ಲಿ ರಾತ್ರಿ ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ಅಲ್ಲೇ ಯಾರೋ ಏಕಾದಶಿದು ಪೂಜೆ ಮಾಡಿಸ್ತಾಯಿದ್ರು. ನಾವು ನೋಡಿದ್ವಿ, ತೇರೆಲ್ಲ ಎಳಿತಾಯಿದ್ರು, ಗಜರಾಜ ಎಲ್ಲ ಬಂದಿದ್ನು. ನೋಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಆಚೆ ಬಂದು ಬಸ್ಸಿಗೆ ನೋಡಿದ್ವಿ. ಬಸ್ ಇರಲಿಲ್ಲ. ಮತ್ತು ಅವತ್ತು ನೈಟ್ ಅಲ್ಲೇ ಆಲ್ಟಿದ್ದು ಬೆಳಗ್ಗೆ ಬಸ್ಸಿಗೆ ಬಂದ್ವಿ. ನೋಡಿ, ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕುಕ್ಕೆಯಲ್ಲಿ ವಾತಾವರಣ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಕುಕ್ಕೆ ಎಲ್ಲ ನೋಡಿಕೊಂಡು ನಾವು ಊರಿಗೆ ಹೊರಟ್ರಿ ವಾಪಸ್ಸು. ಬರಬೇಕಾದ್ರೆ ಫುಲ್ ಮಳೆ ಅಂದರೆ ಮಳೆ ನೋಡಿ, ಏನು ಮಳೆ ಬೀಳ್ತಾ ಇದೆ. ಅಲ್ಲಿಂದ ಊರಿಗೆ ಬರೋವರೆಗೂ ಮಳೆನೇ, ಫುಲ್ ಮಳೆ. ನಮ್ಮ ಧರ್ಮಸ್ಥಳದ ಪಯಣ ಈ ಥರ ಇತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.